ಸ್ನೇಹಿತರೆ, ಕೇರಳ ಆಂಟಿಯ ಮತ್ತೊಂದು ಸಮಸ್ಯೆ, ಮತ್ತೊಂದು ದೊಡ್ಡ ಕೇಸ್ ಅದೇನಪ್ಪ ಅಂತ ಹೇಳಿದ್ರೆ, ಅವರು ಇನ್ನೊಂದು ಕೇರಳ ವ್ಯಕ್ತಿಗೆ 12,000 ರೂಪಾಯಿಗಳನ್ನು ತನ್ನ ಸ್ನೇಹಿತರಿಂದ ಕೊಡಿಸಿಕೊಟ್ಟಿರ್ತಾರೆ. ಬರೋಬ್ಬರಿ 12,000 ರೂಪಾಯಿ. ಮೊದಲನೇ ಕೇಸ್ 15,000 ರೂಪಾಯಿಗಳು, ಜಗತ್ತಿನ ದೊಡ್ಡ ಕೇಸ್. ಎರಡನೇ ದೊಡ್ಡ ಕೇಸ್ 12,000 ರೂಪಾಯಿಗಳು, ಬರೋಬ್ಬರಿ 12,000 ರೂಪಾಯಿಗಳು. ಸ್ನೇಹಿತರೆ, ಈ ಹಣವನ್ನು ಕೊಡಿಸಿಕೊಟ್ಟಂತಹ ನಮ್ಮ ಕೇರಳ ಆಂಟಿಗೆ ಇವತ್ತು ಮೋಸ ಆಗೋಗಿದೆ. ಅದೇನಪ್ಪ ಮೋಸ ಅಂತ ಹೇಳಿದ್ರೆ, ಈ ವ್ಯಕ್ತಿ 12,000ವನ್ನ ರಿಟರ್ನ್ ಮಾಡಲಿಲ್ಲ. ಈ 12,000ಗಳನ್ನು ರಿಟರ್ನ್ ಮಾಡಲಿಲ್ಲ ಅಂತ ನಮ್ಮ ಕೇರಳ ಆಂಟಿ ಸುಮ್ಮನೆ ಇರ್ತಾರ? ಆ ಕೊಟ್ಟ ವ್ಯಕ್ತಿಯೇ ಕೇಳದೆ ಇದ್ರು ತಾನೇ ನೇರ ಇವತ್ತು ಸೋಷಿಯಲ್ ಮೀಡಿಯಾಕ್ಕೆ ಇಳಿದೇ ಬಿಟ್ಟಿದ್ದಾರೆ. ಪಣ ತೊಟ್ಟು ಬಿಟ್ಟಿದ್ದಾರೆ. 12,000ವನ್ನು ವಸೂಲಿ ಮಾಡ್ತೇನೆ, ಈ ಸಾವಿರಾರು ರೂಪಾಯಿಗಳನ್ನು ನಾನು ವಸೂಲಿ ಮಾಡದೆ ಬಿಡುವುದೇ ಇಲ್ಲ, ಬಿಡುವ ಮಾತೇ ಇಲ್ಲ ಅಂತ ಹೇಳಿ ಚಾಲೆಂಜ್ ಮಾಡಿದ್ದಾರೆ. ಚಾಲೆಂಜ್ ಮಾಡಿದ ಆಂಟಿ ಮಾಡಿದ ಕೆಲಸ ಏನು ಗೊತ್ತಾ? ಅವರ ಕುಟುಂಬದಲ್ಲಿ ಉಳಿ ಹಿಂಡುವ ಕೆಲಸ ಮಾಡಿದ್ರು. ಆ ವ್ಯಕ್ತಿಯ ಹೆಂಡತಿಗೆ ಕಾಲ್ ಮಾಡಿ ಹೇಳ್ತಾರೆ, ನಿನ್ನ ಗಂಡ ಬೆಳ್ತಂಗಡಿಯಲ್ಲಿ ಒಂದು ಹೆಣ್ಮಗಳನ್ನ ಅಕ್ರಮ ಸಂಬಂಧ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ. 12,000ನೇ ಗತಿ ಇಲ್ಲದೆ ಇರೋ ಒಬ್ಬ ವ್ಯಕ್ತಿ, ಆಂಟಿ, ಕೇರಳ ಆಂಟಿ, 12,000ಕ್ಕೆ ಪರದಾಡ್ತಾ ಇರುವ ಒಬ್ಬ ವ್ಯಕ್ತಿ ಇನ್ನೊಂದು ಹೆಣ್ಮಗಳನ್ನ ಮೇಂಟೈನ್ ಮಾಡ್ಬಿಟ್ಟ ಅಂದ್ರೆ ಕೇಳಿಸ್ಕೊಳ್ಳೋರು ಯಾರು ಅಂತ. ಅದಕ್ಕೂ ಇದಾರೆ ಜನ. ಇದನ್ನಲ್ಲ ನವೀನ, ಫೇಸ್ಬುಕ್ ಅಲ್ಲಿ ಅದೇ ಕೆಲಸವಾಗಿ 10,000 ಜನ ಫಾಲೋವರ್ಸ್ ಇಟ್ಕೊಂಡು ಅದೇ ಕೆಲಸವಾಗಿ ಫೇಕ್ ನವೀನ ಇದ್ದಾನೆ. ಅವನು ನವೀನನೋ ಇನ್ನೊಬ್ನೋ ಪಾಕಿಸ್ತಾನಿ ಏಜೆಂಟೋ ಒಂದು ಗೊತ್ತಿಲ್ಲ. ಫೇಕ್ ಐಡಿ ಜನರೇ, ಫೇಕ್ ಐಡಿ. ಈ ಫೇಕ್ ಐಡಿ ನಾಯಿ, ಸಾರಿ ಆಂಟಿಯ ಫ್ರೆಂಡ್ ಅಲ್ವಾ? ಸೊ ಆಂಟಿಯ ಫ್ರೆಂಡ್, ಆತ್ಮೀಯ ಗೆಳೆಯ ನವೀನ ಅದನ್ನ ಶೇರ್ ಮಾಡ್ತಾನಲ್ಲ ಹೋಗ್ಬಿಟ್ಟು. ಆಂಟಿ ಮೇಲೆ ಫುಲ್ಲು ಕ್ರಶು ಅವನಿಗೆ. ಎಷ್ಟು ಕ್ರಶು ಅಂತ ಹೇಳಿದ್ರೆ, ಆಂಟಿ ಮಧ್ಯರಾತ್ರಿ ಲೈವ್ ಬಂದ್ರು ಇವನು ಮಧ್ಯರಾತ್ರಿಯಲ್ಲೇ ಅದನ್ನ ಡೌನ್ಲೋಡ್ ಮಾಡಿ ಹಾಕ್ಬಿಡ್ತಾನೆ. ಯಾಕಂದ್ರೆ ಆಂಟಿ ವಾಯ್ಸ್ ಮೆಸೇಜ್ ಕಳಿಸ್ತಾರೆ ಸ್ವೀಟ್ ಆಗಿ, ನವೀನ ದಯವಿಟ್ಟು ಇದನ್ನೊಂದು ಹಾಕು ನವೀನ ಅಂತ. ಅದಕ್ಕೆ ಇವನು ಆಂಟಿ ಏನ್ ಹಾಕಿದ್ರು ಎತ್ಕೊಂಡೋಗಿ ಅಲ್ಲಿ ಹಾಕ್ಬಿಡ್ತಾನೆ. ನವೀನ್ ಅಂಕಲ್ಲು. ಈ ನವೀನ್ ಅಂಕಲ್ಲು ತಲೆಯಲ್ಲಿ 3 ಕೂದ್ಲಿಲ್ಲ, ಬಿಗ್ ಹಾಕೊಂಡು ಎಲ್ಲಿ ಓಡಾಡ್ತಾ ಇರ್ತಾನೋ ಏನೋ ಗೊತ್ತಿಲ್ಲ. ನನಗ್ ಗೊತ್ತಿದೆ ಅವನ್ ಯಾರು ಅಂತ. ನೀನ್ ನವೀನ ಅಲ್ಲ ಅಂತಾನೂ ಗೊತ್ತು, ನೀನ್ ಯಾರು ಅಂತಾನೂ ಗೊತ್ತು, ನೀನ್ ಮಾಡ್ತಾ ಇರೋ ಕೆಲ್ಸನೂ ಗೊತ್ತು. ಈ ಅಂಕಲ್ ಏನ್ ಮಾಡ್ತಾನೆ, ಈ ಆಂಟಿ ಮಾಡಿದ ವಿಡಿಯೋನ ಎತ್ಕೊಂಡು ಹೋಗಿ ಅಲ್ಲಿ ಹಾಕೊಂಡ್ಬಿಡ್ತಾನೆ. ಆಂಟಿ ತುಂಬಾ ತುಂಟಿ ಅಂತ ಅನ್ಕೊಂಡು. ಪಾಪ ಇವನು ಗೊತ್ತಿಲ್ಲ, ಒಂದು ದಿನ ಆಂಟಿ ಆಪಿಟ್ರೆ ಈ ನವೀನನ ಬಗ್ಗೆನೂ ವಿಡಿಯೋ ಮಾಡ್ತಾಳೆ. ನವೀನ, ನನ್ನ 5,000 ರೂಪಾಯಿ ಕೊಡು ಅಂತ. ಜಗತ್ತಿನ 3ನೇ ಕೇಸ್, ಅತಿ ದೊಡ್ಡ ಕೇಸ್ ಆಗಿ ಈ ನವೀನನ ಕೇಸ್ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಲ್ಲ, 3ನೇ ಕೇಸ್ಗೆ ನಮ್ಮ ನಾಯಿಗಿಣಿ ಇದೆ ಅಲ್ಲ, 4ನೇ ಕೇಸ್ ಆಗಿ ನವೀನ ಬರ್ಬೋದು. ಆಮೇಲೆ ಅದ್ಯಾವುದೋ ಒಂದು ರಾವ್ ಅಂತ ಒಂದು ಹುಡುಗಿ ಫೇಕ್ ಅಕೌಂಟ್ ಮಾಡ್ಕೊಂಡು ಓಡಾಡ್ತಾ ಇದೆ, ಅದೇ ನವೀನನ ಅಕೌಂಟ್ ಕೂಡ ಇರ್ಬೋದು. ಅವನೊಬ್ಬ ವಿಗಿರಾಕಿ 24 ಗಂಟೆ, ಅವನಿಗೆ ಕಾಲ್ ಕೂಡ ಇಲ್ಲ ಅನ್ಸುತ್ತೆ, ಕುಂಟ ಇರ್ಬೋದು. ಎಲ್ಲಾದ್ರೂ ದೇವಸ್ಥಾನಗಳ ಮುಂದೆ ಭಿಕ್ಷೆ ಬೇಡ್ಕೊಂಡು ಆಮೇಲೆ ರಾತ್ರಿ ಹೊತ್ತಲ್ಲಿ ಬಂದು ಈ ರೀತಿಯಾಗಿ ಏನೋ ಸೋಷಿಯಲ್ ಮೀಡಿಯಾ ಕೆಲಸ ಮಾಡ್ಕೊಂಡಿರ್ಬೋದು. ಯೂಸ್ಲೆಸ್ ಫೆಲೋ. ಇವನ್ಗೆ ನೆಟ್ಟಿಗೆ ಕನ್ನಡನೂ ಬರೆಯಕ್ ಬರಲ್ಲ, ಬರೀ ಕೊಳಕು ಭಾಷೆ ಮಾತಾಡ್ತಾನೆ ಇವನು. ಕೊಳಕು ಭಾಷೆ ಮಾತಾಡ್ತಾ ಇವನ್ ಧರ್ಮ ಸಂರಕ್ಷಣೆ ಮಾಡ್ಬಿಡ್ತಾನಂತೆ. ಇಂಥ ಒಂದು ಬಿಗೆ ಈ ಅಮ್ಮ, ನಮ್ಮ ಕೇರಳ ಆಂಟಿ, ಒಂದು ಆಫರ್ ಕೊಟ್ಟು 12,000ವನ್ನು ವಸೂಲಿ ಮಾಡಲಿಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ದಾಳೆ. ಅದು ಬೇರೆ ಯಾರ್ದೋ ಹಣ, ನಮ್ಮ ಆಂಟಿದು ಕೂಡ ಅಲ್ಲ ಹಣ. ಆಮೇಲೆ ನೆಕ್ಸ್ಟು ಇನ್ನೊಂದೇನಪ್ಪ ಅಂದ್ರೆ, ಒಂದು ಹೆಣ್ಮಗಳನ್ನ ಕೆಟ್ಟ ಶಬ್ದದಿಂದ ಬೈಯುವಂಥದ್ದು. ಅವರ ಫ್ಯಾಮಿಲಿಯಲ್ಲಿ, ಕೇರಳ ಫ್ಯಾಮಿಲಿಯಲ್ಲಿ ಉಳಿ ಹಿಂಡಿದ್ದಾಯ್ತು. ಆಮೇಲೆ ಈ ಹೆಣ್ಮಗಳನ್ನ ಕೆಟ್ಟ ಕೊಳಕು ನಿಲ್ಲಿಸೋದು. ನೀನು ಅವ್ರ ಜೊತೆ ಸಂಬಂಧ ಇಟ್ಕೊಂಡ್ಬಿಟ್ಟಿದ್ಯಾ, ಇವ್ರ ಜೊತೆ ಸಂಬಂಧ ಇಟ್ಕೊಂಡ್ಬಿಟ್ಟಿದ್ಯಾ. ನಾರಾವಿ, ಬೆಳ್ತಂಗಡಿಯ ನಾರಾವಿ ಮೂಲದ ಆ ಹೆಣ್ಮಗಳನ್ನ ಅಷ್ಟು ಅಸಹ್ಯವಾಗಿ ಮಾತಾಡೋದು. ಪಾಪ ಆಕೆ ಅದೇನು ಯಾವ ಜನ್ಮದಲ್ಲಿ ಈಕೆದು ಹಣ ತಿನ್ಬಿಟ್ಟಿದ್ದಾಳೋ ಗೊತ್ತಿಲ್ಲ. ಆಕೆಗೆ 2,000 ರೂಪಾಯಿ ಏನೋ ಕೊಡಕ್ಕಿದ್ಯಂತೆ. ಯಾವುದೋ ಒಂದು ವಿಚಾರದಲ್ಲಿ ಈಕೆ ಜೊತೆಗೆ ಹೋದಾಗ 2,000 ಏನೋ ಕೊಟ್ಟಿದ್ದಾಳೆ ಆಕೆ ಕೂಡ. ಆಕೆ ಅದನ್ನ ರಿಟರ್ನು ಮಾಡ್ಬಿಡ್ತೀನಿ ಅಂತಾನು ಹೇಳಿದಾಳೆ. ಆದ್ರೂ ಕೂಡ ಬಿಟ್ಟು ಬಿಡದಾಗೆ ಕಾಡಿಸ್ತಾ ಇದ್ದಾಳೆ ಈ ಕೇರಳ ಆಂಟಿ. ನಿದ್ದೆ ಬರ್ತಾ ಇಲ್ಲ ಈ ಆಂಟಿಗೆ, ಮಾಡಕ್ ಕೆಲ್ಸನೇ ಇಲ್ಲ.
ಅಲ್ಲ ಆಂಟಿ, ನಾನು ಒಂದು ಪ್ರಶ್ನೆ ಕೇಳೋದು, 12,000 ರೂಪಾಯಿ ನಿಂದಲ್ಲ ಅಂದ್ರೆ ನೀನು ಎಲ್ಲ ಬಂದ್ ಮಾಡ್ಕೊಂಡು ಮನೆಯಲ್ಲಿ ಇರ್ಬೋದಲ್ಲ. ಈ ನವೀನನ್ಗೊಂದು 500 ಕೊಟ್ಟು ಗಾಂಜಾ ಹೊಡಿಯಕ್ಕೋ ಇಲ್ಲ ಏನೋ ಒಂದು 90 ಹಾಕೊಳಕ್ಕೋ ಕೊಟ್ಬಿಟ್ಟು ಅವನ ಕೈಯಲ್ಲಿ ಕೆಟ್ಟ ಹಾಕೊಳಕ್ಕೂ ಪೋಸ್ಟ್ ಮಾಡ್ಸೋದ್ ಯಾಕೆ? ಅವನ್ಗೆ ಯಾಕೆ ಹೇಳ್ಕೊಟ್ಟಿದ್ಯಾ ನನ್ನ ವಿಡಿಯೋಗಳನ್ನ ಎತ್ಕೊಂಡು ಹೋಗಿ ಅವ್ನ ಫೇಸ್ಬುಕ್ ವಾಲಲ್ಲಿ ಹಾಕೋ ಅಂತ? ನನಗೇನು ಬೇಜಾರಿಲ್ಲ. ನಾನು ಆಲ್ವೇಸ್ ಐ ಎಂಜಾಯ್ ಪಾಸಿಟಿವ್ ಆರ್ ನೆಗೆಟಿವ್ ಪಬ್ಲಿಸಿಟಿ. ನನಗೇನು ಬೇಜಾರಿಲ್ಲ, ನನಗೇನು ಆಗ್ಬೇಕಾಗೂ ಇಲ್ಲ. ಆಯ್ತಾ? ಇವತ್ತು ನಿಮಗೆ ಹೋಗ್ದಿದ್ದೀನಿ, ಎತ್ಕೊಂಡೋಗಿ ಹಾಕೊಂಡು ಖುಷಿ ಪಟ್ಕೊಳ್ಳಿ, 4 ಸತಿ ನೋಡ್ಕೊಳ್ಳಿ. ಡೌನ್ಲೋಡ್ ಮಾಡೋ ಮೊದ್ಲು ಒಂದ್ಸತಿ ಕೇಳಿಸ್ಕೊಳ್ಳೋ ನವೀನ, ನಿನ್ನ ಹೆಸರು ಹೇಳ್ತೀನಿ, ಯಾಕಂದ್ರೆ ನಿನ್ ಫೇಕ್ ಅಕೌಂಟು ಅಂತ ಚೆನ್ನಾಗಿ ಗೊತ್ತು, ನೀನೇನು ಕಿತ್ಕೊಳಕ್ ಆಗಲ್ಲ ಅಂತ. ಸರಿನಾ? ನಿನ್ನ ಹೆಸರು ಹೇಳ್ಬಿಟ್ಟೆ ಹೇಳ್ತೀನಿ. ನೀನು ಈ ವಿಡಿಯೋನ ಡೌನ್ಲೋಡ್ ಮಾಡುವಾಗ ಒಂದ್ಸತಿ ಕೇಳಿಸ್ಕೊ, ಆಮೇಲೆ ಒಂದ್ಸತಿ ಕೇಳಿಸ್ಕೊ. ನಿನಗಂತೂ ತಲೆನಲ್ಲಿ ಇಲ್ಲ ಒಂದು 4 ಕೂಡ ವಿಗ್ ಗಿರಾಕಿ. ನೀನು ಆ ವಿಗ್ ಇಸ್ಕೊಳಕ್ಕೂ ದುಡ್ಡಿರಲ್ಲ. ಹೋಗಿ ಇಂಥ ಗಂಜಿ ಗಿರಾಕಿ ಹತ್ರ ಹೋಗ್ಬಿಟ್ಟು ಆಯಮ್ಮನ್ ಬರೋ ಏನೋ ಒಂದು 10-15 ಸಾವಿರ ಸಂಬಳ ಬರುತ್ತೇನ ಈ ಕೇರಳ ಆಂಟಿಗೆ. ಅದರಲ್ಲಿ ಇವಳು ಸಾಲ ಕೊಟ್ಬಿಡೋದು ಇವ್ರಿಗೆ, ಇನ್ಯಾರ ಹತ್ರನೋ ಸಾಲ ಕೊಡಿಸ್ಬಿಡೋದು. ಇವಳೇ ಒಂದು ದೊಡ್ಡ ಇದು 420 ನೋಡಕ್ಕೆ ಹಂಗೆ ಇದ್ದಾಳೆ. ಇವಳಿಗೆ ಬರೋ ಒಂದು 25 ಸಾವಿರದಲ್ಲಿ ಎಷ್ಟು ಆಟ ಆಡ್ತಾಳೆ ನೋಡಿ. 5,000 10,000 ಇವ್ರಿಗೆ ಕೊಟ್ಬಿಡೋದು. ಅದೇನೋ ದೊಡ್ಡ ವಿಷಯ ತರ ಬಂದ್ಬಿಟ್ಟು ಹಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡ್ಬಿಡ್ತಾಳೆ. ಏನ್ ದೊಡ್ಡ ಇದು, ಮೊನ್ನೆ 15,000, ಇವತ್ತು 12,000, ಆಮೇಲೆ 2,000. ಇವನಿಗೆ ಎಷ್ಟು ಕೊಡ್ತಾ ಇದ್ದಾಳೋ ಗೊತ್ತಿಲ್ಲ. ಈ ನವೀನನ್ಗೆ ಒಂದಿನ ಇಕ್ತಾಳಿರು, ನಿನ್ಗೆ ಸರಿಯಾಗಿ ಇಕ್ತಾಳೆ. ನಿನಗೆ ಇಡೋದ್ರಲ್ಲಿ ಕುಯ್ಯೋ ಮುರ್ರೋ ಅಂತ ಅಳ್ಬೇಕು. ಆಮೇಲೆ ನಾನೇ ನಿನ್ ಪರವಾಗೂ ವಿಡಿಯೋ ಮಾಡ್ಬೇಕಾಗುತ್ತೋ ನವೀನ. ಖರ್ಚೀಫ್ ಇಟ್ಕೊಂಡು ರೆಡಿಯಾಗಿರು, ಖರ್ಚೀಫು ಟಿಶ್ಯೂ ಎಲ್ಲ ಇಟ್ಕೊಂಡು ರೆಡಿಯಾಗಿರು, ಅಳ್ಬೇಡ. ನಿನ್ನೂ ಇವತ್ತೋ ನಾಳೆನೋ ಉಗಿತಾಳೆ, ನೋಡ್ತಾ ಇರು. ಮ್ಯಾಕ್ಸಿಮಮ್ 2 months. ನವೀನನಿಗೆ ನಾಯಿಗೆ ಬೈದಾಗೆ ಬೈದಿಲ್ಲ ಅಂದ್ರೆ ನನ್ನ ಹೆಸರು ಬೇರೆ ಇಟ್ಕೊಳ್ಳಿ. ಈ ನವೀನನಿಗೆ ಇಷ್ಟರಲ್ಲೇ ಆಂಟಿ ಕೈಯಲ್ಲಿ ಸರಿಯಾಗಿ ಬೀಳುತ್ತೆ, ನವೀನನಿಗೂ ಬೀಳುತ್ತೆ. ಅದ್ಯಾರೋ ದೀಪಕ್ ಶೆಟ್ಟಿ ಅಂತ ನೆನಪಿಸ್ಕೊತಾ ಇರ್ತಾಳೆ. ಅದ್ಯಾರು ಅಂತ ಗೊತ್ತಿಲ್ಲ. ನಾನು ಈವರೆಗೂ ಆ ವ್ಯಕ್ತಿ ನೋಡೂ ಇಲ್ಲ, ಮಾತಾಡೂ ಇಲ್ಲ, ಏನೂ ಗೊತ್ತಿಲ್ಲ. ಅವ್ನು ಯಾರು ಅಂದ್ಬಿಟ್ಟು ಅವನದು ಕೂಡ ಏನಾದ್ರು ಡೀಟೇಲ್ಸ್ ಇದ್ರೆ ಈ ವಿಡಿಯೋ ಕೆಳಗಡೆ ಹಾಕಿ, ಅವನ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ. ಅವನು ಏನಾದ್ರು ಈ ಅಮ್ಮನ ಹತ್ರ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಅವನಿಗೂ ಒಂದು ವಾರ್ನಿಂಗ್ ಕೊಡೋಣ. ಇದು ಒಂದು ಮಾನಸಿಕ ಅಸ್ವಸ್ಥೆ ಆಂಟಿ, ಯಾವುದೇ ಕಾರಣಕ್ಕೂ ಅವ್ರ ಫ್ಯಾಮಿಲಿನೇ ಎಂಡೋರ್ಸ್ ಮಾಡ್ಬಿಟ್ಟಿದೆ. ಬೇಕಾದ್ರೆ ನೀವು ಬೇರೆ ವಿಡಿಯೋಸ್ ಎಲ್ಲ ಅಬ್ಸರ್ವ್ ಮಾಡ್ಬೋದು, ಎಲ್ಲ ಕಡೆ ಹರಿದಾಡ್ತಾ ಇದೆ. ಅದ್ರ ಬಗ್ಗೆನೂ ಏನೋ ಕೇಸ್ ಮಾಡ್ಬಿಡ್ತೀನಿ ಅಂದ್ಲು ಗುಗ್ಗು ಆಂಟಿ. ಆರ್ಟಿಕಲ್ 21 ಓದ್ಕೊಂಬಾ, ಆಯ್ತಾ? ಆಲ್ರೆಡಿ ಪಬ್ಲಿಷ್ ಆಗಿರೋದನ್ನ ಎಷ್ಟು ಜನ ಹಾಕಿದ್ರು ಏನೂ ಆಗಲ್ಲ. ನೀನಲ್ಲ, ನಿಮ್ಮ ಅಕ್ಕ ಅಲ್ಲ, ನಿಮ್ಮ ಅಜ್ಜಿ ಅಲ್ಲ, ಯಾರು ನನ್ನ ಮೇಲೆ ಏನು ಮಾಡೋಕ್ಕಾಗಲ್ಲ ಕೇಸು. ಮಾಡಿದ್ರು ಐ ಡೋಂಟ್ ಕೇರ್. ನೀನಿಂದ ಆದ್ರೆ ಮಾಡ್ಕೋ, ನಾನು ನೋಡ್ಕೋತೀನಿ ಆಮೇಲೆ, ಆಯ್ತಾ? ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ವಾರ್ನಿಂಗ್ಗಳು ಕೊಡೋದು, ಪರ್ಚಾಡೋದು ಎಲ್ಲ ನನ್ನ ಹತ್ರ ನಡೆಯಲ್ಲ ಆಂಟಿ. ನಾನು ಹೇಳಿದ್ದೀನಿ, ನೀನು ಯಾರನ್ನೋ ಒಬ್ಬರ ಮಧ್ಯದಲ್ಲಿ ಕಲಿಸಿದ್ಯಾ, ಅವ್ರಿಗೆ ಹೇಳ್ದೆ ನಾನು. ಅವ್ರು ಹೇಳಿದ್ರು ನಿಮ್ಮಿಬ್ಬರ ಮಧ್ಯೆ ನಾನು ಸಾರ್ಟ್ ಔಟ್ ಮಾಡ್ಬಿಡ್ತೀನಿ ಅಂತ. ಅವ್ರೇನು ನನಗೆ ಸಾರ್ಟ್ ಔಟ್ ಮಾಡೋದೇ ಬೇಡ. ನಾನಂತೂ ಅವ್ರನ್ನ ಕೇಳಿಲ್ಲ ನನಗೆ ಸಾರ್ಟ್ ಔಟ್ ಮಾಡಿ ಅಂತ. ನೀನೇ ಹೋಗಿ ಅವ್ರನ್ನ ಕೇಳ್ಕೊಂಡಿದ್ಯಾ? ಅವ್ರು ನನ್ಗೆ ಹೇಳಿದ್ರು ಪಾಪ. ನಾನು ಏನೋ ಒಂದು ಕಲೀಗು ಅನ್ನೋ ಒಂದಿದ್ರಲ್ಲಿ ಅವ್ರಿಗೆ ಹೇಳ್ದೆ, ಸಾರ್ಟ್ ಔಟ್ ಎಲ್ಲ ಏನಿಲ್ಲ, ನನ್ನ ಬಗ್ಗೆ ಏನೇನು ಮಾತಾಡಿದಾಳೋ ಎಲ್ಲ ಡಿಲೀಟ್ ಮಾಡ್ಬಿಟ್ಟು ಒಂದು ಅಪಾಲಜಿ ವಿಡಿಯೋ ಮಾಡ್ಬಿಟ್ಟು ಹಾಳಾಗೋಗ ಕೇಳಿ ಅಂದೆ. ನೀನ್ ಮಾಡ್ಲಿಲ್ಲ, ವಾಪಸ್ ವಿಡಿಯೋ ಮಾಡಿದ್ಯಾ, ಮೊನ್ನೆ ರಾತ್ರಿ ವಿಡಿಯೋ ಮಾಡಿದ್ಯಾ, ನೀನ್ ಎಲ್ಲೆಲ್ಲಿ ಏನೇನ್ ಕಮೆಂಟ್ಸ್ ಹಾಕ್ತೀಯಾ ಎಲ್ಲ ನಿನ್ನ ಅಭಿಮಾನಿ ದೇವರುಗಳು ಇದಾರಲ್ಲ ನನಗೆ ಕಳಿಸ್ಕೊಡ್ತಾ ಇದ್ದಾರೆ. ನಾನು ಇನ್ನೂ ಟ್ರಿಗರ್ ಆಗ್ತಾನೆ ಇದ್ದೀನಿ. ನಿನ್ ಗ್ರಾಚಾರ ಕೆಟ್ಟಿದೆ ಆಂಟಿ. ಅದೇನೇ ಇರ್ಲಿ, ನಾನಂತೂ ಬಿಡೋ ಮಾತೇ ಇಲ್ಲ. ನೀನ್ ಬಿಟ್ರು ನಾನ್ ಬಿಡಲ್ಲ. ಯಾಕಂದ್ರೆ ಕೆದಕ್ಕೊಂಡು ನೀನ್ ಬಂದಿದ್ದು ಫಸ್ಟ್. ನೀನ್ ಯಾವಳು ಅಂತಾನೆ ನನಗೆ ಗೊತ್ತಿರ್ಲಿಲ್ಲ. ಅರ್ಥ ಆಯ್ತಾ ಆಂಟಿ? ಸರಿ, ಉದ್ದ ಆಗೋಗುತ್ತೆ ವಿಡಿಯೋ, ನಾಳೆ ಮಾತಾಡೋಣ ಆಂಟಿ ಕತೆ. ವಾಪಸ್ಸು ಆಂಟಿಗ್ ದಿನ ಇಡ್ಬೇಕು, ಆಂಟಿಗೂ ಇಡ್ಬೇಕು, ನವೀನನ್ಗೂ ಇಡ್ಬೇಕು, ನಾಯಿಗಿಣಿಗೂ ಇಡ್ತಾನೆ ಇರ್ಬೇಕು ಅವಾಗ. ಬಟ್ಲು ಊಟ, ಬೇರೆ ಇನ್ನೇನು ಇಲ್ಲ ಸ್ನೇಹಿತರೆ. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಂಟಿಗೆ ಉಗಿಬೇಕಾ ಬೇಡವಾ ಅಂದ್ಬಿಟ್ಟು ಅವಾಗ ಉಗಿಯೋದಲ್ಲ, ಅಡ್ವೈಸ್ ಮಾಡೋದು ಗುರು. ಅಡ್ವೈಸ್ ಮಾಡ್ಬೇಕಾ ಬೇಡವಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ನವೀನ್ ಅಂಕಲ್, ಕೇರಳ ಆಂಟಿ ಅಂಡ್ ಟೀಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.